ಬದುಕುವುದಕ್ಕೆ ನೂರಾರು ದಾರಿ ಇದೆ. ಆದರೆ ಬಹುತೇಕ ಮಂದಿ ತಮ್ಮ ಆಯ್ಕೆಯಲ್ಲಿಯೇ ಸೋಲುತ್ತಾರೆ. ಎಷ್ಟೋ ಮಂದಿ ಅವಕಾಶಗಳನ್ನು ಸಮರ್ಪಕವಾಗಿ ಬಳಕೆ ಮಾಡುವುದಕ್ಕೆ ಮುಂದಾಗುವುದಿಲ್ಲ. ತರಕಾರಿ ಬೆಳೆಸಿಯೂ ಸಾಧನೆ ಮಾಡಿದವರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಉದ್ಯಮ ಕ್ಷೇತ್ರಕ್ಕೂ ಕಾಲಿಟ್ಟು ಅಲ್ಲಿಯೂ ಯಶಸ್ಸು ಸಾಧಿಸಿದ್ದಾರೆ. ಇಂಥವರ ಸಾಲಿಗೆ ಪುತ್ತೂರಿನ ಮಹಿಳೆಯೊಬ್ಬರು ಸೇರುತ್ತಾರೆ. ನರ್ಸರಿಯನ್ನು ಉದ್ಯಮವಾಗಿ ಬೆಳೆಸಿಕೊಂಡು ಸಾಕಷ್ಟು ಆರ್ಥಿಕ ಭದ್ರತೆಯನ್ನು ಗಟ್ಟಿಯಾಗಿಸಿಕೊಂಡ ಭವ್ಯ ವಿ ಶೆಟ್ಟಿ ಇತರ ಮಹಿಳೆಯರಿಗೆ ಮಾದರಿಯಾಗಿ ಬೆಳೆದು ನಿಂತಿದ್ದಾರೆ. ಪುತ್ತೂರಿನ ಕೋಡಿಂಬಾಡಿ ಗ್ರಾಮದ ಬೆಳ್ಳಿಪಾಡಿಯ ವಿದ್ಯಾಪ್ರಸಾದ್ ಅವರ ಪತ್ನಿ ಭವ್ಯ ವಿ ಶೆಟ್ಟಿ ಅವರು ಇದೀಗ ನರ್ಸರಿ ಉದ್ಯಮೆ. ವಾರ್ಷಿಕವಾಗಿ ಸುಮಾರು 20 ಲಕ್ಷದ ವಹಿವಾಟು ನಡೆಸುವ ಮೂಲಕ ಹಲವಾರು ಮಂದಿಗೆ ಕೆಲಸ ಕೊಟ್ಟು ಅವರಿಗೆ ಆರ್ಥಿಕ ಸಬಲತೆ ಸೃಷ್ಟಿಸಿದ್ದಾರೆ. ಇವರ ನರ್ಸರಿ ಕನಸಿಗೆ ನೀರೆರೆದದ್ದು ಕೋಡಿಂಬಾಡಿಯ ಬೆಳ್ಳಿಪಾಡಿ ವಿದ್ಯಾಶ್ರೀ ಸ್ವಸಹಾಯ ಸಂಘ. ಇಲ್ಲಿಯೇ ಅವರ ಸ್ವಉದ್ಯೋಗದ ಕನಸು ಆರಂಭ. ಇಲ್ಲಿ 50,000 ರೂಪಾಯಿ ಸಾಲದೊಂದಿಗೆ ನರ್ಸರಿಗೆ ಮೊದಲ ಹೆಜ್ಜೆ ಇಡುತ್ತಾರೆ. ಬಳಿಕ ಕೋಡಿಂಬಾಡಿ ಮಾಲಿಂಗೇಶ್ವರ ಸಂಜೀವಿನಿ ಒಕ್ಕೂಟದಿಂದ 1.5 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡು ನರ್ಸರಿಗೆ ಮತ್ತಷ್ಟು ಹೊಸತನ ನೀಡುತ್ತಾರೆ. ಮೊದಲಿಗೆ ಕೋಡಿಂಬಾಡಿ ಹಾಲು ಉತ್ಪಾದಕ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದ ಇವರು ಅದನ್ನು ಬಿಟ್ಟು ತನ್ನ ನರ್ಸರಿ ನಿರ್ಮಿಸುವ ಕನಸಿಗೆ ಹೆಜ್ಜೆ ಹಾಕ್ತಾರೆ. ಪತಿ ವಿದ್ಯಾಪ್ರಸಾದ್ ಅವರು ಕೆಲ ಕಾಲ ನರ್ಸರಿಯೊಂದಕ್ಕೆ ಕೆಲಸಕ್ಕೆ ಹೋಗ್ತಿದ್ರು. ಅದನ್ನು ನಾವೇ ಮಾಡಿದ್ರೆ ಹೇಗೆ ಎಂಬ ಚಿಂತನೆಯೇ ಈ ಕನಸಿಗೆ ಪೂರಕವಾಯಿತು. ಇದರಿಂದ ಬದುಕು ಕಟ್ಟಿಕೊಳ್ಳಬಹುದು ಎಂಬುದು ಖಾತ್ರಿಯಾಗುತ್ತಿರುವಂತೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅಡಮಾನರಹಿತ ಸಾಲ ಯೋಜನೆಯಲ್ಲಿ ವಿದ್ಯಾಶ್ರೀ ಸ್ವಸಹಾಯ ಸಂಘಕ್ಕೆ 20 ಲಕ್ಷ ರೂಪಾಯಿ ಸಾಲದ ಅವಕಾಶ ದೊರೆತಾಗ ಅದರಲ್ಲಿ 12 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡು ನರ್ಸರಿಯ ಚೌಕಟ್ಟನ್ನು ದೊಡ್ಡ ಮಟ್ಟಕ್ಕೆ ವಿಸ್ತಾರ ಮಾಡುವ ಯೋಚನೆಯನ್ನ ಮಾಡುತ್ತಾರೆ. ಭವ್ಯ ವಿ ಶೆಟ್ಟಿಯವರ ಕರ್ಜೆ ನರ್ಸರಿಯಲ್ಲಿ ಸಾಕಷ್ಟು ವಿವಿಧ ಗಿಡಗಳಿವೆ. ವಿವಿಧ ತಳಿಯ ಮಾವಿನ ಗಿಡಗಳಿವೆ, ಹಲವು ಬಗೆಯ ಅಡಿಕೆ ಗಿಡಗಳಿವೆ. ಹೂವಿನ ಗಿಡಗಳನ್ನು ಹೊರತುಪಡಿಸಿದರೆ ಬಹುತೇಕ ಗಿಡಗಳ ತಾಣವಾಗಿ ಕಜೆ ನರ್ಸರಿ ಮಾರ್ಪಟ್ಟಿದೆ. ಕಾಲಪಾಡಿ, ಸ್ವರ್ಣರೇಖಾ, ಕೊಲಂಬು, ಕೋಟೂರು, ಕೋಣಂ, ಮಲ್ಲಿಕಾ, ರಂಗನಪಳ್ಳಿ, ಸ್ಥಳೀಯ ನಾಟಿ ತಳೆ ನೆಕ್ಕರೆ ಸೇರಿದಂತೆ ವರ್ಷದ ಎಲ್ಲ ತಿಂಗಳಲ್ಲೂ ಹಣ್ಣು ಕೊಡುವ ಆಲ್ ಸೀಸನ್ ಮಾವಿನ ಗಿಡಗಳು ಇಲ್ಲಿ ನಿಮಗೆ ದೊರಕುತ್ತವೆ. ತಮಿಳುನಾಡು, ಕೇರಳ ಇವರ ಪ್ರಮುಖ ವ್ಯವಹಾರದ ರಾಜ್ಯಗಳು. ಇದರ ಜೊತೆಗೆ ಬೆಂಗಳೂರಿನ ಮಂದಿಯೂ ಇಲ್ಲಿಂದ ಗಿಡಗಳನ್ನು ಲಾರಿಗಳಲ್ಲಿ ಕೊಂಡು ಹೋಗ್ತಾರೆ. ಪುತ್ತೂರು ಸೇರಿದಂತೆ ಜಿಲ್ಲೆಯಲ್ಲಿನ ರೈತ ವರ್ಗವು ಈ ನರ್ಸರಿಯ ಗಿಡಗಳನ್ನು ಒಯ್ಯುತ್ತಾರೆ. ಈಗ ಕರ್ಜೆ ನರ್ಸರಿ ಸುಮಾರು 4 ಎಕರೆ ಸ್ಥಳದಲ್ಲಿ ಬೆಳೆದಿದೆ. ಗುಡ್ಡವೊಂದನ್ನು ಸ್ಟೆಪ್ಗಳ ರೀತಿಯಲ್ಲಿ ಕತ್ತರಿಸಿ ಅಲ್ಲಿ ಗಿಡಗಳನ್ನು ಸಾಕುತ್ತಿರುವ ಭವ್ಯ ಶೆಟ್ಟಿಯವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರ ಪತಿ ವಿದ್ಯಾಪ್ರಸಾದ್. ಕೊಲಂಬೋ, ಕಾಲಪಾಡಿ, ಸ್ವರ್ಣರೇಖ, ನೆಕ್ಕರೆ, ಆಲ್ ಸೀಸನ್. ಬೇರೆ ಹಣ್ಣಿನ ಗಿಡಗಳು ಯಾವುದಿದೆ? ರಂಬುಟಾನ್, ಮ್ಯಾಂಗೋಸ್ಟೀನ್, ಲೆಮನ್, ಹಲಸು, ಸಿಂಗಾಪುರ, ಮತ್ತು ಗಮ್ಲಾಸ್, ಟೋಟಲ್ ಹಾಗೆ ಒಂದು 10-15 ವೆರೈಟಿ ಉಂಟು. ಈಗ ಬೇರೆ ಇದು ಅಡಿಕೆ ಲೋಕಲ್ ಮಂಗಲ, ಸೈಗನ್, ಸತಮಂಗಲ, ಇಂಟಾಗ್ ಮಂಗಲ, ಮೊಯ್ತನಗರ ಅಷ್ಟೊಂದು. ತೆಂಗು ಎಲ್ಲ ವೆರೈಟಿ ತೆಂಗು ಉಂಟು. ಇವರ ಜೊತೆಗೆ ಇವರ ಮಕ್ಕಳಾದ ರಕ್ಷಿತಾ ಶೆಟ್ಟಿ ಕಾನೂನು ಪದವಿ ಓದುತ್ತಲೇ ತಂದೆ ತಾಯಿಗೆ ಸಹಕಾರವನ್ನ ನೀಡುತ್ತಿದ್ದಾರೆ. ಪುತ್ರ ಜೀವಿತ್ ಕೂಡ ಇವರ ನರ್ಸರಿಯ ಭಾಗವಾಗಿದ್ದಾನೆ. 8 ಮಂದಿಯ ಈ ಕುಟುಂಬ ಈಗ ಸಂಜೀವಿನಿಯಲ್ಲಿ ಅರಳಿದ ಕಜೆ ನರ್ಸರಿಯಿಂದ ಸದೃಢವಾಗಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.